ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆದಷ್ಟು ಈವ್ನಿಂಗ್ ರೂಟೀನ್ ಮಾಡೋಣ ಅಂತ. ಸುಮಾರು ದಿನ ಆಗಿತ್ತಲ್ಲ ಡೈಲಿ ಲಾಗ್ಸ್ ಎಲ್ಲ ಮಾಡಿ, ಈವ್ನಿಂಗ್ ರೂಟೀನ್ ಎಲ್ಲ ಮಾಡಿ, ಏನಂತ ಗೊತ್ತಿಲ್ಲ, ಮತ್ತೆ ಬ್ಯಾಕ್ ಟು ರೂಟೀನ್ ಮಾಡ್ತಾ ಹೋಗೋಣ ಅಂತ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ಇದೊಂದು ಚಿಕ್ಕ ವ್ಲಾಗ್ ಇವತ್ತು ಈವ್ನಿಂಗು ನಮ್ಮದು ಆ್ಯಕ್ಚುಲಿ ರೂಟೀನ್ ಹೇಗಿರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ತಾನೇ ಮಗನ ಸ್ಕೂಲಿಂದ ಕರ್ಕೊಬಂದೆ. ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಅವ್ನು ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಟಿ ವಿ ಹಾಕ್ಕೊಟ್ಟಿದ್ದೀನಿ. ಟಿ ವಿ ನೋಡ್ತಾ ಇದ್ದಾನೆ. ಈಗ ನಾನು ಸ್ವಲ್ಪ ಟೀ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಹಾಲು ಬಿಸಿ ಮಾಡಿಕೊಟ್ಟು ನನ್ನ ಮಗನಿಗೆ ವೈಫೈ ಕನೆಕ್ಷನ್ ಹಾಕ್ಸ್ಬಿಟ್ಟವ್ರಪ್ಪ. ಟಿ ವಿ ಕನೆಕ್ಷನ್ ಕೊಡಿಸ್ಬಿಟ್ಟಿದ್ದಾರೆ. ಏನು ಸಿಕ್ಕಿದ್ದೆ ಚಾನ್ಸು ಫ್ರೀಯಾಗಿ ಡೇಟಾ ಸಿಗುತ್ತೆ ಅಂದ್ಬಿಟ್ಟು ನನ್ನ ಮಗ ಡೈಲಿ ಏನಾದರೂ ನೋಡ್ತಾ ಇರೋದೆ. ಓದೋದೆಲ್ಲ ತುಂಬ ಚೆನ್ನಾಗೇ ಓದ್ತಾನೆ. ಅಂದರೆ ನಾನೊಂದು ಜೊತೆ ಪಕ್ಕದಲ್ಲಿ ಕುತ್ಕೊಂಡು ಎಲ್ಲ ರಿವಿಷನ್ ಮಾಡಿಸಿದ್ರೆ ಚೆನ್ನಾಗಿ ಓದ್ತಾನೆ. ಇನ್ ಕೇಸ್ ಏನಾದರೂ ನಾನು ಫ್ರೀಯಾಗಿ ಬಿಟ್ಟೆ ಅಂದರೆ ಮುಗೀತು, ಟಿ ವಿ ಮುಂದೆನೇ ಸ್ಟ್ಯಾಚು ಆಗಿರ್ತಾನೆ. ಅಲ್ವೇನಾ ಸುಶಾಂತ್? ಚಳಿಗಾಲದಲ್ಲಿ ಕಾಫಿ ಟೀ ಇಲ್ದಲೆ, ಅದು ಕಾಫಿ ಟೀ ಲವರ್ಸ್ಗಳಿಗಂತೂ ಆ ದಿನ ಕಳೆಯೋದೇ ಇಲ್ಲ. ದಿನಕ್ಕೆ ಏನಿಲ್ಲ ಆದರೂ 2-3 ಗ್ಲಾಸ್ ಆದರೂ ಟೀ ಕಾಫಿ ಕುಡಿದ್ರೇ ಸಮಾಧಾನ ಅನಿಸೋದು. ಹಂಗಾಗ್ಬಿಟ್ಟಿದೆ. ಯಾರಿಗದು ಅಭ್ಯಾಸ ಇಲ್ಲ ತುಂಬ ಒಳ್ಳೆಯದು. ಬಟ್ ನಮ್ಮಂಥವ್ರದ್ದು ಕಡಿಟ್ ಆಗಿಬಿಟ್ರು ಅಂದರೆ ನಾವೇನು ಲೀಟ್ರ್ ಗಟ್ಟಲೆ ಎಲ್ಲ ಕುಡಿಯೋಲ್ಲ. ಜಸ್ಟ್ ಮಾರ್ನಿಂಗು ಈವ್ನಿಂಗು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡಿದ್ರೆ ಏನೋ ಸ್ವಲ್ಪ ಸಮಾಧಾನ. ಅದು ರೂಢಿ ಆಗಿಬಿಟ್ಟಿದೆ ಕುಡ್ದು. ಅಲ್ಲಿ ಏನಾದರೂ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಪಾತ್ರೆ ಏನಾದರೂ ಇಡ್ತೀನಿ ಅಲ್ವಾ. ಈಗ ಒಂದು ಮಡಕೆ ಇತ್ತು, ಅದ್ರ ಕೆಳಗಡೆ ಇಡೋಣ ಅಂತ ಒಂದು ಸ್ಟ್ಯಾಂಡ್ ತಂದಿದ್ದೆ. ಎಲ್ಲಿದೆ ನೋಡಿ ಆ ಸ್ಟ್ಯಾಂಡ್? ಇಲ್ಲಿದೆ ತಲೆ ಮೇಲೆ. ಈ ಥರನೇ ನಮ್ಮ ಮನೆಯಲ್ಲಿ ಏನು ತಂದರೂ ಬಿಡಲ್ಲ ನನ್ನ ಮಗಳು. ಈಗ ಸ್ವಲ್ಪ ದೊಡ್ಡೊಳಾಗಿದ್ದಾಳಲ್ಲ, ಈ ಚಿಕ್ಕ ಚೇರೆಲ್ಲ ಇದೆ, ಅಂದರೆ ಡೈನಿಂಗ್ ಟೇಬಲ್ ಥರ. ಸೊ ಅವಳು ಏನು ಮಾಡ್ತಾಳೆ, ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಅಲ್ಲಿ ನಿಲ್ಲಿಸ್ಕೊಂಬಿಡೋದು. ಅದ್ರ ಮೇಲೆ ಹತ್ತುಬಿಟ್ಟು ಅವಳಿಗೆ ಏನು ಬೇಕೋ ಎಲ್ಲ ಎತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವಾಗ. ಹಾಗಾಗಿ ಮನೆ ನಾನು ನೀಟಾಗಿ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅರಿಶಿನ ಪುಡಿ ಅಂತೆ, ಉಪ್ಪು, ಬೇಳೆ, ಕಾಳು ಸಿಕ್ಕಿದೆಲ್ಲ ತಗೊಳ್ಳೋದು, ಕಲಸೋದು, ಗೋಡೆಗೆಲ್ಲ ಒರೆಸೋದು, ಈ ಥರ ಮಾಡ್ತಾಳೆ. ನಮ್ಮನೆ ಕಿತಾಪತಿ ಇದೆ. ನಮ್ಮನೆ ಕಿತಾಪತಿ. ಜುಟ್ಟು ಹಾಕಿದ್ರು ಅಷ್ಟೇ ಒಂದು ಜುಟ್ಟು ಇಟ್ಕೊಳ್ಳಲ್ಲ ನೋಡಿ, ಎಲ್ಲ ಐತೆ. ಇನ್ನು ನನ್ನ ಹಸ್ಬೆಂಡ್ ಅವ್ರಿಗೆ ಪಾಪ ಅವರು ಏನೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್ ನೋಡ್ತಿದ್ರಂತೆ. ಅದರಲ್ಲಿ ಅವಲಕ್ಕಿದು ಚುರುಮುರಿ ಥರ ಬರುತ್ತಲ್ವ, ಈಗ ಪೂರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀವಲ್ವ, ಚರ್ಮುರಿ ಥರ, ಆ ಥರ ಅವಲಕ್ಕಿನಲ್ಲಿ ಮಾಡ್ಕೊಡ್ಬೇಕಂತೆ. ಆ ರೀಲ್ಸ್ನ ನನಗೆ ಶೇರ್ ಮಾಡಿದ್ದಾರೆ. ಇದು ನಾನು ಬರೋದ್ರೊಳಗಡೆ ಇದನ್ನು ಮಾಡಿರೋ ಅಂತ. ಆ್ಯಕ್ಚುಲಿ ಇವತ್ತು ಅವ್ರಿಗೆ ಫಸ್ಟ್ ಶಿಫ್ಟ್, ಸೊ ಬೇಗ ಬರ್ತೀನಿ ಅಂದಿದ್ದಾರೆ. ಅವ್ರು ಬರೋದ್ರೊಳಗಡೆ ನಾನು ಪ್ರಿಪೇರ್ ಮಾಡಿ ಇಡಬೇಕು. ಹೀಗೆ ಏನಾದರೂ ರೀಲ್ಸ್ ನೋಡ್ತಾ ಇದ್ದಾರೆ, ಏನಾದರೂ ಇಷ್ಟ ಆಯ್ತಂದರೆ ಮುಗೀತು, ಅದು ಮಾಡಿಕೊಡೋ ತನಕ ಬಿಡಲ್ಲ ಅವರು. ಅವ್ರನ್ನ ಸ್ವಲ್ಪ ಹೇಳ್ಬೇಕಂದ್ರೆ ಫುಡ್ಡಿ. ನಾನು ಹೇಗೋ ನಮ್ಮ ಹಸ್ಬೆಂಡು ಹಾಗೇನೆ. ಬಟ್ ನಾನು ಕಂಟ್ರೋಲ್ ಮಾಡ್ಕೋತೀನಿ. ಬಟ್ ನಮ್ಮವ್ರಿಗೆ ಅದೆಲ್ಲ ತಿನ್ನೋದ್ರಲ್ಲೆಲ್ಲ ಕಂಟ್ರೋಲ್ ಇರೋಲ್ಲ. ಏನಾದರೂ ತಿನ್ಬೇಕನ್ಸಿದ್ರೆ ಇಮ್ಮಿಡಿಯೇಟಾಗಿ ಆರ್ಡ್ರ್ ಮಾಡಿ ಅಥವಾ ನನಗೆ ಆರ್ಡರ್ ಮಾಡಿ ಮನೇಲಿ ಮಾಡಿಸ್ಕೊಂಡು ಜಾಸ್ತಿ ಅವರು. ಮಾಡೋಣ ಇವಾಗೇನು ಐಟಮ್ ಎಲ್ಲ ತರಬೇಕಂತ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಇದೆ, ಹಾಕ್ಬಿಟ್ಟು ಮಾಡೋದು. ನಂದು ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ. ಈ ಥರ ಲೈಟ್ ಬೆಳಕೇನಾದರೂ ಇದ್ದರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ನನ್ನ ಮಕ್ಕಳು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡೂ ಅಷ್ಟೇ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಯಾವುದೋ ಕಾಲ್ ಬಂತು ಅಂತ ನನ್ನ ಮಗಳಿಗೆ ಏನು ಮಾಡಿದ್ದಾಳೆ, ಮಮ್ಮಿ ಫೋನ್ ಬಂದು ತಗೋ ಅಂತ ಬಾತ್ರೂಮಲ್ಲಿ ಹಾಗೆ ಹಾಕಿದ್ದಾಳೆ. ಅದು ನೋಡಿದ್ರೆ ಫುಲ್ಲು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿದೆ. ಎಷ್ಟು ಸಲ ಅದ್ರ ಮೇಲೆ ನಾವು ಸ್ಕ್ರೀನ್ ಹಾಕ್ಸಿದ್ರು ಬಿಡೋದೇ ಇಲ್ಲ ಮಕ್ಕಳು. ಪದೇ ತಗೊಬರೋದು ಎಸೆಯೋದು ಹಿಂಗೆ ಆಗ್ತಾನೆ ಇರುತ್ತೆ. ಸ್ವಲ್ಪ ದಿನ ಹೋಗಲಿ, ಇದೇ ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಈ ಮೊಬೈಲ್ನಲ್ಲೇ ಬಂದಷ್ಟು ಬರುತ್ತೆ. ಏನಂದರೆ ಒಂದೊಂದು ಟೈಮ್ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಫೇಸು ಎಲ್ಲ, ವೀಡಿಯೋಸ್ ಎಲ್ಲ. ಬಟ್ ಒಂದೊಂದು ಟೈಮು ತುಂಬ ಬ್ಲರ್ರಾಗಿ ಕಾಣಿಸುತ್ತೆ. ದಯವಿಟ್ಟು ಅದೊಂದಕ್ಕೆ ಕ್ಷಮೆ ಇರಲಿ. ನೋಡಿ ಈ ಥರ ಆವಾಗಲೇ ಲೈಟ್ ಬೆಳಕೆಲ್ಲ ಬರ್ತಿತ್ತಲ್ವ, ಚೆನ್ನಾಗಿ ಬರ್ತಿತ್ತು. ಈ ಥರ ಏನಾದರೂ ಸ್ವಲ್ಪ ಬೆಳಕು ಕಡಿಮೆ ಇದೆ ಅಂದರೆ ಫೇಸೇ ಕಾಣಿಸಲ್ಲ, ಅರ್ಧಕ್ಕರ್ಧ ಬ್ಲರ್ರಾಗಿರುತ್ತೆ. ನನಗೆ ಅರ್ಧ ಇದು ಕ್ಯಾಮ್ರಾ ಹೋಗ್ಬಿಟ್ಟಿದೆ ಅಂತ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ತದೆ, ಹಂಗಾಗ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಡೈಲಿ ಲಾಗ್ಸ್ ಎಲ್ಲ ಮಾಡೋಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಮಾಡಬೇಕಂತ ತುಂಬಾ ಆಸೆ. ಬಟ್ ಏನು ಮಾಡಬೇಕಂದ್ರೆ ಈಗ ನನಗೆ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಗಮನ ಹೋಗಿದೆ. ಹಾಗಾಗಿ ನಿಮಗೆ
ಆಲ್ಮೋಸ್ಟ್ ಒಂದೆರಡು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಪ್ರಾಣಿಕ್ ಹೀಲರು ಆ್ಯಕ್ಚುಲಿ 5 ಇಯರ್ಸ್ ಬ್ಯಾಕೆ ನಾನು ಮಾಡ್ತಾಯಿದ್ದೆ. ಅದು ನಾನು ಆ್ಯಕ್ಚುಲಿ ಬ್ಯಾಕ್ ಪೇಯ್ನು ಅದನ್ನು ರಿಲೀಫ್ ಮಾಡ್ಕೋಬೇಕಂತ ನಾನು ಜಾಯ್ನ್ ಆಗಿದ್ದು. ಅದೇನಂತ ಗೊತ್ತಿಲ್ಲ, ಅದು ಕ್ಲಾಸ್ ಅಟೆಂಡ್ ಮಾಡ್ತಾ ನನಗೆ ಸುಮಾರು ಒಂದು 3-4 ಮಂತ್ಸ್ ಅದು ಕ್ಲಾಸ್ ಅಟೆಂಡ್ ಮಾಡ್ತಾ ನನಗೆ ಇಂಟ್ರೆಸ್ಟ್ ಆಯಿತು. ಆ್ಯಕ್ಚುಲಿ ಬೇಡ, ಇದು ಜಸ್ಟ್ ನನ್ನ ಪೇಯ್ನ್ ಕ್ಯೂರ್ ಮಾಡ್ಕೊಳ್ಳೋದಕ್ಕಂತಲೇ ನಾನು ಇದನ್ನು ಕಲಿಬಾರ್ದು, ಆ್ಯಕ್ಚುಲಿ ಇದನ್ನೇ ಒಂದು ಪ್ರೊಫೆಷನಾಗಿ ತಗೋಬೇಕು ಅಂದ್ಕೊಂಡು ಕಲಿತೆ. ಬಟ್ ಕೆಲವೊಂದು ಕಾರಣಾಂತರದಿಂದ ನಾನು ಅದನ್ನು ಅಲ್ಲೇ ನಿಲ್ಲಿಸಿದ್ದೆ. ಬಟ್ ಹೀಲಿಂಗಲ್ಲಿ 11, 1, 2, 3 ಎಲ್ಲ ಗೊತ್ತು. ಈಗಲೂ ಕೂಡ ಆ್ಯಕ್ಚುಲಿ ನನಗೆ ಕ್ಲೈಂಟ್ಸ್ ಎಲ್ಲ ಸಿಗ್ತಾರೆ. ಅಂದರೆ ಇಲ್ಲೇ ನಮ್ಮ ಅಕ್ಕಪಕ್ಕ ಫ್ರೆಂಡ್ಸು, ಫ್ಯಾಮಿಲೀಸ್ ಯಾರಿಗಾದರೂ ನಾನು ಹೀಲಿಂಗ್ ಮಾಡಬೇಕಂದ್ರೆ ಅವ್ರಿಗೆಲ್ಲ ಗೊತ್ತಿರೋ ಅಷ್ಟೆಲ್ಲ ಮಾಡ್ತೀನಿ. ಚೆನ್ನಾಗಿ ವರ್ಕ್ ಆಗ್ತದೆ ಆ್ಯಕ್ಚುಲಿ. ಹಂಗಾಗಿ ಓಕೆ, ಇದರಿಂದ ತುಂಬ ಚೆನ್ನಾಗಿ ಬೆನಿಫಿಟ್ ಇದೆ. ಇನ್ನಷ್ಟು ಕಲಿಬೇಕಂತ ನಾನು ರೀಸೆಂಟಾಗಿ 1-2 ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಜೊತೆಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕ್ಲಾಸ್ ಕೂಡ ನಾನು ಜಾಯ್ನ್ ಆಗಿದ್ದೀನಿ. ಸೊ ಅದು ಕೂಡ ಒಂದು ಪ್ರೊಫೆಷನಾಗಿ ತಗೊಳ್ಳೋಣ ನಮ್ದು. ಯಾಕಂದರೆ ಹೆಣ್ಮಕ್ಳಿಗೆ ಸುಮಾರು ಆಸೆಗಳಿರುತ್ತೆ. ನನಗೂ ಪರ್ಸ್ನಲಿ ಆಸೆ ಏನು ಅಂದರೆ ಈ ಥರ ನಾನೊಂದು ಗುಡ್ ಹೀಲರ್ ಆಗಬೇಕು, ಸ್ಪಿರಿಚುವಲ್ ಹೀಲರ್ ಆಗಬೇಕು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕಂತ ತುಂಬಾ ಆಸೆ ಇತ್ತು. ಹಾಗಾಗಿ ಎಲ್ಲ ನನ್ನ ಯೂನಿವರ್ಸ್ನ ದಯೆಯಿಂದ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಈಗ ಕಲಿತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಬ್ಯುಸಿ, ಡೈಲಿ 1 hour 2 hours ಕ್ಲಾಸಸ್ ಎಲ್ಲ ಇರುತ್ತೆ. ಜೊತೆಗೆ ನಾನು ಹೀಲಿಂಗು ಅಂತ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಯಾರಿಗಾದ್ರೂ ಕ್ಲಾಸಸ್ನ ತಗೋಬೇಕು ಅಂದರೆ, ಕ್ಲಾಸ್ ಅಂದರೆ ಜಸ್ಟ್ ಹೇಳ್ಕೊಡ್ತಿಲ್ಲ, ಅವ್ರಿಗೆ ಹೀಲ್ ಮಾಡ್ತಾಯಿದ್ದೀನಿ. ಸೊ ಪರ್ಸ್ನಲ್ ಅವ್ರಿಗೇನಾದರೂ ಇಶ್ಯೂಸ್ ಇದೆ, ಮೆಂಟಲಿ ಫಿಸಿಕಲಿ ಆ ಥರದ್ದೇನಾದರೂ ಇದೆ ಅಂದರೆ ಅವ್ರಿಗೆ ಹೀಲ್ ಮಾಡಬೇಕು ಅಂದ್ಬಿಟ್ಟು ಈಗ ರೀಸೆಂಟಾಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಕೂಡ ಆ ಕ್ಲಾಸಸ್ನು ಅಟೆಂಡ್ ಮಾಡಿ ಇಲ್ಲೇ ಅಂದರೆ ನಾನು ಇನ್ನೂ ಜಸ್ಟ್ ಅದನ್ನೆಲ್ಲ ಇನ್ನೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇದು ಮಾಡ್ಕೊಂಡಿಲ್ಲ. ಜಸ್ಟ್ ಇಲ್ಲೇ ನನಗೆ ಗೊತ್ತಿರೋ ಫ್ರೆಂಡ್ಸು, ಫ್ಯಾಮಿಲೀಸ್ಗೆಲ್ಲ ಹೇಳ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಕ್ಲಾಸಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹತ್ತತ್ರ ಒಂದು 4-5 ಮಂತ್ಸಿಂದ ನಂದು ಈ ಒಂದು ಸ್ಪಿರಿಚುಯಾಲಿಟಿ ಜರ್ನಿನಲ್ಲೇ ನಂದು ಸ್ವಲ್ಪ ಟೈಮ್ ಸಿಗ್ದಲೇ ಇರೋಂಗಾಗಿದೆ. ಈಗ ನಿಮಗೆ ಗೊತ್ತಿದೆ, ನಾವೇನಾದರೂ ಒಂದು ಆಫ್ಲೈನ್ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಮಿನಿಮಮ್ 1.5 to 2 hours ಟೈಮ್ ತಗೊಳುತ್ತೆ. ಹಂಗಾಗಿ ನನಗೆ ದಿನದಲ್ಲಿ ಒಂದು 4 to 5 hour ಅದರಲ್ಲೇ ಹೋಗ್ತಾ ಇದೆ, ಟೈಮೇ ಸಿಗ್ತಾಯಿಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಈಗ ಔಟ್ಸೈಡ್ ಎಲ್ಲಾದರೂ ಹೋಗ್ತಾ ಇದ್ದೀನಿ, ಏನಾದರೂ ಟ್ರಾವೆಲಿಂಗ್ ಏನಾದರೂ ಇದೆ, ಇನ್ ಕೇಸ್ ನಮ್ಮ ಹಳ್ಳಿಗೆ ಏನಾದರೂ ಹೋದೆ ಅಥವಾ ಅಕ್ಕಪಕ್ಕ ಟೆಂಪಲ್ಗೆ ಏನಾದರೂ ಹೋದೆ ಅಂದಾಗ ಮಾತ್ರ ನಾನು ಲಾಗ್ ಮಾಡೋಗ್ತಿದ್ದೆ ಅಷ್ಟೇ. ಬಟ್ ಈ ಥರ ಮನೆಯಲ್ಲೆಲ್ಲ ಡೈಲಿ ಲಾಗ್ಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ಅದನ್ನು ಕೂಡ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ. ಏನಂದರೆ ಡೈಲಿ ಲಾಗ್ಸ್ ಜೊತೆಗೆ ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿನಲ್ಲಿ ಆ್ಯಕ್ಚುಲಿ ನನಗೇನು ಗೊತ್ತು, ನಾನೇನು ಕಲ್ತಿದ್ದೀನಿ, ಹಾಗೂ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಯಾವಾಗಲಾದರೂ ಹೇಳ್ಬೇಕನ್ನಿಸ್ತಾರಲಿಲ್ಲ, ನಾನು ಆ ಲಾಗ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿ ಸೆಂಟ್ರಲ್ಲಿ ಆಗ್ತಾ ಇರ್ತೀನಿ. ಸೊ ಯಾರೂ ಕನ್ಫ್ಯೂಸ್ ಆಗಬೇಡಿ, ಇವರೇನೋ ಒಂದು ಲಾ ಆಫ್ ಅಟ್ರಾಕ್ಷನ್ದು ಹೇಳ್ತಾರೆ ಮತ್ತು ಹೀಲಿಂಗ್ದು ಹೇಳ್ತಾರೆ, ಜೊತೆಗೆ ಡೈಲಿ ಲಾಗ್ಸ್ ಮಾಡ್ತಾರೆ ಅಂದ್ಕೊಬೇಡಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಹೋಮ್ ಮೇಕರ್ ಅಂದರೆ ಆ್ಯಸ್ ಎ ಹೌಸ್ ವೈಫ್ ಆಗಿ ನಾವು ಇದನ್ನು ಮಾಡಬೇಕಾಗುತ್ತೆ. ಮತ್ತು ನಮ್ಮ ಪರ್ಸ್ನಲ್ಲು ಕೆರಿಯರ್ ಗ್ರೋತಲ್ಲಿ ಏನಿದೆ ಅದನ್ನು ಅಟ್ಲೀಸ್ಟ್ ಯಾರಿಗಾದರೂ ಹೇಳಿದ್ರೆ ಯೂಸ್ಫುಲ್ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನು ಕೂಡ ಕೆಲವೊಂದು ಗೊತ್ತಿರೋ ಮಾಹಿತಿಗಳನ್ನ ನಿಮ್ಮ ಜೊತೆನೆಲ್ಲ ಹಂಚ್ಕೋತಾ ಇರ್ತೀನಿ ಅಷ್ಟೇ. ಸೊ ಅದಕ್ಕೆಲ್ಲ ಏನಾದರೂ ಕನ್ಫ್ಯೂಷನ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅನ್ಕೋತಿದ್ದೀನಿ. ಇನ್ಮೇಲಾದರೂ ಸ್ವಲ್ಪ ಟೈಮ್ನೆಲ್ಲ ಫ್ರೀ ಮಾಡ್ಕೊಂಡು ಆದಷ್ಟು ದಿನಕ್ಕೆ ಒಂದ್ಸಲ ಆದ್ರೂ ಅಥವಾ 2 daysಗೆ once ಆದ್ರೂ ಲಾಗ್ನ ಇನ್ಮೇಲೆ ಹಾಕ್ತಾ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆಲ್ಲ ತಾವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟು ಏನು ಕೆಲಸ ನೋಡೋಣ. ನೋಡಿ, ಈ ಥರ ಇದು ಚಿಕ್ಕ ಚೇರಿದೆ ಅನ್ನಲ್ಲ, ಈ ಥರ ಎತ್ಕೊಬಂದ್ಬಿಟ್ಟು ನಮ್ಮ ಮೇಡಮ್ ಅವ್ರು ಈ ಥರ ನಿಂತ್ಕೊಂಡು ಈ ಮೇಲೆ ಜೋಡಿಸಿರೋ ಬಾಕ್ಸ್ ಎಲ್ಲ ತೆಗ್ದು ಇಲ್ಲಿ ಇಟ್ಬಿಟ್ಟು ಆಡೋದೇ ಕೆಲಸ. ಏನು ಮಾಡ್ತೀಯ ಇವಾಗ ಅದನ್ನ ಎತ್ಕೊಂಡು ಪರಿ? ಹಾಂ, ಪಲ್ಯ. ನೀನು ಪಲ್ಯ ಮಾಡೋದು ಸಾಕು, ನನಗೆ ಕೆಲಸ ಕೊಡೋದು ಸಾಕು. ಆಗಲ್ಲ, ಬೇಡ, ಚಲ್ತೀಯ ಅದೆಲ್ಲ. ಇನ್ನೊಂದು ಹೇಳೋದು ಮರ್ತೆ, ನಮ್ಮವ್ರು ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡ್ತಾ ಇದ್ವಿ, ಬಾಸ್ಮತಿ ರೈಸ್ದು ವೆಜಿಟೇಬಲ್ ಪಲಾವ್. ಅದು ನೋಡಿದ ತಕ್ಷಣ ನೈಟ್ ನಂಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಏನೇನು ಐಟಮ್ ಬೇಕು ಹೇಳು, ಎಲ್ಲ ತಂದು ಕೊಟ್ಬಿಡ್ತೀನಿ. ನನಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಅದೇ ಮಾಡಬೇಕು ಅಂದ್ಬಿಟ್ಟು ಬೆಳಿಗ್ಗೆನೇ ಮಾಡಿಸ್ಕೊಂಡು ತಿನ್ಬಿಟ್ಟು ಹೋಗಿದ್ದಾರೆ. ಅಂದರೆ ನಾನು ಫುಲ್ಲು ರೈಸ್ ಎಲ್ಲ ಹಾಕಿಲ್ಲ, ಯಾಕಂದರೆ ಅದು ಫುಲ್ಲು ಬರೀ ಇದ್ರದ್ದೇನೆ ಹಾಕ್ಬಿಟ್ರೆ ಏನಪ್ಪ, ಬಾಸ್ಮತಿ ರೈಸ್ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕಿ ಅರ್ಧ ಹಂಗೆ ಇಟ್ಬಿಟ್ಟಿದ್ದೀನಿ. ಸೋನಾ ಮೊಸರು ಮತ್ತು ಇದು ಎರಡು ಮಿಕ್ಸಪ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಅವಲಕ್ಕಿನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ. ಬಟ್ ಅವಲಕ್ಕಿ ಎಣ್ಣೆನಲ್ಲಿ ಕರಿತೀವಿ ಅಂದರೆ ಹೆವಿ ಎಣ್ಣೆ ಕುಡಿಯೋದು ಮಾತ್ರ. ಇವಾಗ ಇದಕ್ಕೆ ಸಪ್ರೇಟಾಗಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆ.
ಕಡಲೆ ಅದು ಕರಿಬೇವು ಸೊಪ್ಪು, ಜೊತೆಗೆ ಒಗ್ಗರಣೆ ಕೂಡ ಹಾಕಿದ್ದೀನಿ. ಜೀರಿಗೆ, ಸೋಂಪ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡೋಣ. ಒಗ್ಗರಣೆ ಕೂಡ ಹಾಕಿದ್ನಲ್ಲ, ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಇದ್ದರೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತಲ್ಲ ಅಂತ ಒಗ್ಗರಣೆ ಜೊತೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಮಿಕ್ಸ್ ಮಾಡಿದ್ದೆ. ಸಕ್ಕರೆ ಬೇಕಾದರೆ ಆ್ಯಡ್ ಮಾಡ್ಬೋದು ಅದ್ರ ಜೊತೆನೇ, ಕರಗಿರುತ್ತೆಲ್ಲ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ ಅಂತ ಅಷ್ಟೇ. ಇಷ್ಟ ಇದನ್ನು ತಿನ್ನೋದಕ್ಕೆ. ನೋಡೋಣ, ಹಾಕ್ಕೊಡ್ತೀನಿ ನನಗೆ. ಸುಶಾಂತ್, ಈ ಟೇಸ್ಟ್ ನೋಡ್ಬಾ ಚೆನ್ನಾಗಿದೆಯಾ ಅಂತ. ನೈಸಾ? ಸ್ನ್ಯಾಕ್ಸ್ ರೆಡಿ ಮಾಡಾಯಿತು. ಟೀಗೆಲ್ಲ ಇಟ್ಟಿದ್ದೀನಿ. ಇನ್ನು ಪಾತ್ರೆ ಒಂದು ಬಾಕಿ ಇದೆ, ಇದನ್ನು ವಾಶ್ ಮಾಡಿಬಿಟ್ಟು ನಾನಿನ್ನು ಕ್ಲಾಸಿಗೆ ರೆಡಿ ಆಗಬೇಕು. ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಏನಮ್ಮ? ಏನು ಮಮ್ಮಿಗೆ? ಮಮ್ಮಿ ನನ್ನ ಮಗಳು ಹೆಂಗೋ ಪರವಾಗಿಲ್ಲ. ಈ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋ ಟೈಮಲ್ಲಿ ಪಾಪ ಬಂದವಳು ಏನೂ ಡಿಸ್ಟರ್ಬ್ ಮಾಡೋದೇ ಇಲ್ಲ. ಆರಾಮ್ಸೆ ಟಿ ವಿ ನೋಡ್ಕೊಂಡು, ಇಲ್ಲಾಂದರೆ ಏನಾದರೂ ಕೈಗೆ ಸಿಕ್ಕಿ ತೊಗೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. 2-3 ಅವರ್ಸ್ ಬೇಕಾದ್ರೆ ನಾನು ಕ್ಲಾಸಲ್ಲೇ ಕುತ್ಕೊಂಡ್ಬಿಟ್ಟಿದ್ರೆ ಫ್ರೀಯಾಗಿ ಬಿಟ್ಬಿಡ್ತಾಳೆ. ಒಂದೊಂದು ಟೈಮ್ ಏನಾದರೂ ಡೀಪ ಮೆಡಿಟೇಷನ್ಸ್ ಅದೇನಾದರೂ ಮಾಡಿಸೋ ಟೈಮಲ್ಲಿ ಏನಾದರೂ ಬಂದು ಡಿಸ್ಟರ್ಬ್ ಮಾಡಿಬಿಟ್ರೆ ಅವಾಗ ಸ್ವಲ್ಪ ಒಂದು 2-3 ಮಿನಿಟ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಅದು ಬಿಟ್ಟರೆ ಓಕೆ, ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಚಿಕ್ಕ ಮಗಳು ಬೇರೆ. ಬಟ್ ಅದೊಂದು ಪ್ಲಸ್ ಪಾಯಿಂಟೇ. ಇಷ್ಟೆಲ್ಲ ನಾನು ಏನೇ ಒಂದು ಬ್ಯುಸಿನಲ್ಲಿದ್ರೂ, ನಾನು ಏನೇ ಮಾಡಬೇಕಾದ್ರೂ ಅತಿಯಾಗಿ ಬಂದು ಡಿಸ್ಟರ್ಬ್ ಮಾಡೋದು ಏನೂ ಮಾಡಲ್ಲ. ಸಮ್ಟೈಮ್ಸ್ ಅವಳಿಗೇನಾದರೂ 1 ಅವರ್ ಮೇಲಾಯಿತು, 2 ಅವರ್ಸ್ ಮೇಲಾಯಿತು, ಕ್ಲಾಸಲ್ಲೇ ಇದ್ದೀನಿ ಅನ್ನಿಸ್ದಾಗ ಅವಳಿಗೇನು ಅನಿಸುತ್ತೆ ಅಂದರೆ ಮಮ್ಮಿ ಅಂತ ಬಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಅದು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಿವಿ ಇಟ್ಕೊಂಡು ಹಿಂಗೆ ಓಲೆನೆಲ್ಲ ತಿರುವುದು ಅದೇ ಕೆಲಸ ಅವಳದು ಅಷ್ಟೇ. ಅದು ಬಿಟ್ಟರೆ ಓಕೆ. ಇಬ್ಬರು ಮಕ್ಕಳು ಅಷ್ಟೇ, ಆ ರೀತಿ ನನಗೇನು ತೊಂದರೆ ಕೊಡಲ್ಲ. ಅವ್ನ ಪಾಡಿಗೆ ನನ್ನ ಮಗ ಬರ್ತಾನೆ, ಸ್ವಲ್ಪ ಟಿ ವಿ ನೋಡಿ ರಿವಿಷನ್ ಏನಾದಿದ್ರೆ ಮಾಡಿಸ್ಕೊಂಡು ಊಟ ಗೀಟ ಮಾಡಿ ಆರಾಮ್ಸೆ ಮಲ್ಕೊಬಿಡ್ತಾನೆ ಪಾಪು. ಬಟ್ ನಾನು ಮಲ್ಗೋ ತನಕ ಮಲಗಲ್ಲ, ಅವಳು ಎದ್ದಿರ್ತಾಳೆ. ಕ್ಲಾಸ್ ಮುಗಿಯೋದು ಬೇಕಾದರೆ ನೈಟು 11 o'clock ಆದ್ರೂ ಅಷ್ಟೇ, ನಾನು ಮಲಗೋ ತನಕನೂ ಅವಳು ಮಲಗೋದೇ ಇಲ್ಲ. ಜೊತೆನೆಲ್ಲ ಇಟ್ಕೊಂಡೆ ಆಮೇಲೆ ಅವಳು ನಿದ್ದೆ ಮಾಡೋದು. ಬನ್ನಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗಬೇಕು ನಾನಿನ್ನು ಕ್ಲಾಸಿಗೆ. ಯಾಕಂದರೆ ಇನ್ನೊಂದು ಹನುಮಾನ್ ಚಾಲೀಸ್ ಅಡ್ವಾನ್ಸ್ ಕ್ಲಾಸಿಗೆ ಬೇರೆ ಜಾಯ್ನ್ ಆಗಿಬಿಟ್ಟಿದ್ದೀನಿ. ಏನೋ ಗೊತ್ತಿಲ್ಲ, ಆ ಕ್ಲಾಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಜಾಯ್ನ್ ಆಗೋಣ ಅನ್ನಿಸ್ತು. ಅದರಲ್ಲೂ ಕೂಡ ಕೆಲವೊಂದು ಹೀಲಿಂಗ್ ಪ್ರೊಸೆಸಿಂಗ್ ಎಲ್ಲ ಇದೆ. ಅಂದರೆ ದೇವರ ಶಕ್ತಿ ಒಂದು ಆಹ್ವಾನ ಮಾಡ್ಕೊಂಡು ಅದ್ರ ಮುಖಾಂತರನೂ ಕೂಡ ನಾವೊಂದು ಎನರ್ಜಿನ ತಗೋಬೋದು. ಹಾಗಾಗಿ ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಈಗ ಅದೊಂದು ಕ್ಲಾಸು ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ, ಊರಿಗೆ ಹೋಗಿದ್ದೆ, ಅದು ಬ್ಯಾಲೆನ್ಸ್ ಇತ್ತು. ಬಟ್ ತೊಂದರೆ ಇಲ್ಲ, ರೆಕಾರ್ಡಿಂಗ್ ಎಲ್ಲ ಕಳಿಸಿರ್ತಾರೆ. ಅದನ್ನು ಬೇಕಾದರೆ ನೋಡ್ಕೊಂಡು ನಾವು ಫ್ರೀ ಇರೋ ಟೈಮಲ್ಲಿ ಜಸ್ಟ್ 1 hour to 1.5 hour ನೋಡ್ಕೊಂಡು ಏನೇನು ಬೇಕು ಅದೆಲ್ಲ ನೋಟ್ ಮಾಡ್ಕೊಂಡಿದ್ರೆ ಓಕೆ. ಅದು ಹತ್ತತ್ರ 1 month-ಇಂದ 2 months ತನಕ ರೆಕಾರ್ಡಿಂಗ್ ಎಲ್ಲ ಇರುತ್ತೆ ನಮಗೆ, ಗ್ರೂಪಲ್ಲೇ ಹಾಕ್ಬಿಡ್ತಾರೆ. ಅದೊಂದು ಕ್ಲಾಸ್ನ ಇವಾಗ ಅಟೆಂಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ನನ್ನೊಂದು ಮೆಡಿಟೇಷನ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ನಿನ್ನ ರೇಖಿ ಕ್ಲಾಸಿಗೆ ರೆಡಿ ಆಗಬೇಕು. ಇವಾಗ ಎಷ್ಟು ಬೇಗ ಕತ್ಲೆ ಆಗಿಬಿಟ್ಟಿದೆ ನೋಡಿ, ಟೈಮ್ ಆಗೋದೇ ಗೊತ್ತಾಗಲ್ಲ. ಈಗಂತೂ ಅದು ಎಷ್ಟು ಬೇಗ ಟೈಮ್ ಆಗುತ್ತಾ ಏನೋ, ನಿಜವಾಗ್ಲೂ 1 hour 10 ನಿಮಿಷ ಆದಂಗೆ ಆಗ್ತಾಯಿದೆ. ಟೈಮ್ ಆಲ್ರೆಡಿ 8 ಗಂಟೆ 20 ನಿಮಿಷ. ಇನ್ನೊಂದು 1/2 hour ನಾನು ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ಕ್ಲಾಸಿಗೆ ಕುತ್ಕೋಬೇಕು. ಅಡುಗೆಗೆ ಆಲ್ರೆಡಿ ಇಟ್ಟಿದ್ದೀನಿ. ಒಂದರಲ್ಲಿ ತರಕಾರಿ ಸಾಂಬಾರು, ಇನ್ನೊಂದರಲ್ಲಿ ರೈಸ್, ಮುದ್ದೆ ಮಾಡೋಣ ಅಂದ್ಕೊಂಡೆ. ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ನನಗೆ. ನನ್ನ ಮಗನ ರಿವಿಷನ್ ಮಾಡಿಸ್ತಾನೆ ಉಳಿದಿದ್ದೆ ಇನ್ನು ಅರ್ಧ ಗಂಟೆ. ಅಷ್ಟೊಳಗೆ ಬೇಗ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ ರೈಸ್ಗೆ ಇಟ್ಟಿದ್ದೀನಿ. ನನ್ನ ಕ್ಲಾಸಿಗೆ ಟೈಮ್ ಆಯ್ತು. ನಾನು ರೆಡಿ ಆಗ್ತೀನಲ್ಲ, ಮಕ್ಕಳು ನೋಡ್ಕೊಳ್ರಿ. ಹಾಂ, ಎಷ್ಟು ಡೈರಿಗಳಿಟ್ಬಿಟ್ಟಿದ್ದೀನಿ. ಬರೀ ಕ್ಲಾಸ್ಗಳು ಅಟೆಂಡ್ ಮಾಡೋದು, ಒಂದೊಂದು ಕ್ಲಾಸಿಗೆ ಒಂದೊಂದು ಸಪ್ರೇಟಾಗಿ ನೋಟ್ಬುಕ್ ಇಡೋದು. ಬಂದೆ ಆ್ಯಕ್ಚುಲಿ ರೇಖಿಗೆ ನಾನು ಚೆನ್ನಾಗಿರೋದು ತಗೋಬೇಕಿತ್ತು, ಅರ್ಜೆಂಟಿಗೆ ಅಂದ್ಬಿಟ್ಟು ಯಾವುದೋ 200 page ಅನಿಸುತ್ತೆ, ಇದನ್ನೇ ತೊಗೊಂಬಿಟ್ಟಿದ್ದೀನಿ.
ಇಲ್ಲಿ ಮ್ಯಾನೇಜ್ ಆಗುತ್ತಿದೆ. ನನ್ನ ಮಕ್ಕಳು ಬುಕ್ನೆಲ್ಲ ಇಟ್ಕೊಂಡ್ಬಿಟ್ಟು ಅದಿದು ಗೀಚ್ ಹಾಳು ಮಾಡ್ತಾರೆ ಅಂತ ನನ್ನ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಏನೇನಿದೆ ಎಲ್ಲ ಇದರಲ್ಲೇ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೀಗ ಕ್ಲಾಸ್ಗೆ ನನಗೆ ಒಂದು ರೆಡ್ ಪೆನ್, 2 ಸ್ಕೆಚ್ ಪೆನ್, ಆ್ಯಕ್ಚುಲಿ ಇದು ಒಂದು ಬ್ಲೂ ಪೆನ್ 2 ಸಾಕು, ಮತ್ತು ಟ್ರೈಪಾಡ್, 1 ನೋಟ್ಬುಕ್. ಟೈಮಿಗೆ 10 ಗಂಟೆ 10 ನಿಮಿಷ ಆಯಿತು. ಕರೆಕ್ಟಾಗಿ ಇವಾಗ ನನ್ನ ಕ್ಲಾಸ್ ಕಂಪ್ಲೀಟ್ ಆಯಿತು. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು ಇವಾಗ. ಸೊ ದೀಪ ಎತ್ತಿ ನಾನು ಅಡುಗೆ ಮೇಲೆ ಒಂದು ಪ್ಲೇಸಲ್ಲಿ ಇಡ್ತೀನಿ ಯಾವಾಗಲೂ ಅಷ್ಟೇ. ಇದು ಆ್ಯಕ್ಚುಲಿ ಇಡೋದ್ರಿಂದ ಏನಂದರೆ ನಾವು ಆಧ್ಯಾತ್ಮಿಕವಾಗಿ ಏನು ಕಲಿತಾ ಇದ್ದೀವಿ ಆಗಿನ ಟೈಮಲ್ಲಿ ಅಗ್ನಿ ತತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ನಾವು ದೀಪನ ಇಡೋದು. ಹಾಗೂ ಇದ್ರ ಜೊತೆ ಒಂದು ಜಲತತ್ವ ಇರಲಿ ಅಂತ ಒಂದು ಗ್ಲಾಸ್ ವಾಟರ್ ಕೂಡ ಇಡ್ತೀವಿ. ತುಂಬಾ ಒಳ್ಳೆಯದಿದು, ಪಾಸಿಟಿವ್ ಒಂಥರ ಫೀಲ್ ಕೊಡುತ್ತೆ ಜಲತತ್ವ ಹಾಗೂ ಅಗ್ನಿತತ್ವ. ಹಾಗಾಗಿ ನಮ್ಮ ಕ್ಲಾಸಲ್ಲಿ ಪ್ರತಿದಿನ ನಾವು ಒಂದು ದೀಪ ಹಾಗೂ ಒಂದು ಗ್ಲಾಸ್ ನೀರು ಕಂಪಲ್ಸರಿ ಇಟ್ಕೊಂಡಿರಬೇಕು. ಊಟ ಮಾಡಿದ್ರಾ? ತಿಂದ್ರೋ ಇಲ್ವೋ? ಇವಳು ಇಷ್ಟೊತ್ತಾದರೂ ಬರಲಿಲ್ಲ ಅಂದ್ಬಿಟ್ಟ. ಒಂದು ಮಾತು ಕರಿಬಾರ್ದ ಬಾ ಊಟಕ್ಕೆ ಅಂತ. ಏನೋ ನನ್ನ ಹೊಟ್ಟೆ ತುಂಬಿದ್ರೆ ಸಾಕು ಅಂತೀರಾ? ಹೋಗ್ಲಿ, ಮಕ್ಕಳು ಊಟ ಮಾಡಿದ್ರಾ? ಏನು ಮೌನ ವ್ರತ ಮಾಡ್ತಿದ್ದೀರಾ? ಒಂದೆರಡು ಮಾತಾಡಿ, ಪರವಾಗಿಲ್ಲ. ಸಿಟ್ಟ, ದ್ವೇಷನ, ಕೋಪನ, ಮೌನ ವ್ರತನ? ಯಾರಿಗೆ? ನಾನಂದ್ರನ? ಯೂಟ್ಯೂಬ್ ಅಂದರೆ ಏನು ಭಯ. ಸರಿ, ಹಾಸ್ಕೊಡ್ತೀನಿ, ಮಕ್ಕಳನ್ನ ಮಲಗಿಸ್ಬಿಡಿ. ಇನ್ನು ಮಕ್ಕಳಿಗೆಲ್ಲ ಹಾಸ್ಕೊಟ್ಟಾಯಿತು, ಇನ್ನೆಲ್ಲ ಮಲ್ಕೊಂಡಿದ್ದಾರೆ. ನಾನು ಸರಿ ಈಗ ಊಟ ಮಾಡೋಣ ಅಂತ ಇವಾಗ ತಟ್ಟೆಗೆ ಅನ್ನ ಸಾಂಬಾರು ಹಾಕ್ಕೊಂಡಿದ್ದೀನಿ. ಇನ್ನು ಇಷ್ಟೇ ಇವತ್ತಿಂದ ಹೇಳ್ಬೇಕಂದ್ರೆ ನಂದು ಈವ್ನಿಂಗ್ ರೂಟೀನು ಇತ್ತೀಚೆಗೆ ಈ ರೀತಿ ಚೇಂಜ್ ಆಗಿದೆ. ಬಟ್ ಒಂದು ಕಡೆ ತುಂಬ ಖುಷಿನೇ ಇದೆ, ಯಾಕಂದರೆ ನಾನು ಲೈಫಲ್ಲಿ ಏನು ಕಲಿಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಸರಾಗವಾಗಿ ಈಗ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಯೂನಿವರ್ಸ್ಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.